ಅವರೇ ನಿಮ್ಮ ನಾಯಕರು ಬಹುಶಃ ಜೈಲಿನಿಂದ ಹೊರಗೆದ್ದಿದ್ರೆ ಈಗ ಇಂಡಿಯಾ ಮೈತ್ರಿಕೂಟದ ಅಧಿಕಾರ ರಚನೆ ಸಂದರ್ಭದಲ್ಲಿ ಅವರು ಸ್ವಲ್ಪ ಮಾತನಾಡ್ತಿದ್ರು ಅಂತ ಅನ್ಸುತ್ತೆ. ಆ ಸಾಧ್ಯತೆಗಳಿಲ್ಲ. ಶರದ್ ಪವಾರ್ ಪ್ರಯತ್ನವನ್ನ ಮುಂದುವರಿಸಿದ್ದಾರೆ. ನೀವು ಇಂಡಿಯಾ ಮೈತ್ರಿಕೂಟದ ಭಾಗ ಆಗಿರೋದ್ರಿಂದ ಆ ಸಾಧ್ಯತೆ ನಿಮಗೆ ಉಳಿದಿದೆ ಅಂತ ಅನ್ಸುತ್ತಾ? NDA ದಾರಿ ಸುಗಮವಾಗಿದ್ಯಾ? ಈ ಬಗ್ಗೆ ಏನ್ ಪ್ರತಿಕ್ರಿಯೆ ತಮ್ಮದು? ಮೊದಲನೇದಾಗಿ ಈ ಚುನಾವಣೆ ಏನಾಯ್ತು, ಜನ ಪ್ರಜಾಪ್ರಭುತ್ವನ ಉಳಿಸಿದ್ದಾರೆ. ಏನ್ ಬಿಜೆಪಿ ತನ್ನ ಹಣಬಲ, ಜನಬಲ, ತೋಳ್ಬಲ, ಏನ್ ಇಡಿ, CBI, ಮೀಡಿಯಾ ಎಲ್ಲಾ ಬಿಜೆಪಿ ಸಪೋರ್ಟ್ ಗಿದ್ರು. ಬಿಜೆಪಿಯವರು ಏನ್ ಇಂಡಿಯಾ ಅಲಯನ್ಸ್ ಪಾರ್ಟ್ನರ್ಸ್ ಗಳೆಲ್ಲಾ 2 ಪಾರ್ಟ್ನರ್ಸ್ ಜೈಲ್ಗೆ ಹಾಕಿದ್ರು, ಕಾಂಗ್ರೆಸ್ ಬ್ಯಾಂಕ್ ಅಕೌಂಟ್ ಸೀಸ್ ಮಾಡ್ರು. ಅದೆಲ್ಲ ಆದ್ರೂ ಕೂಡ ಇವತ್ತು ಇಂಡಿಯಾ ಅಲಯನ್ಸ್ ಏನು ಪರ್ಫಾರ್ಮೆನ್ಸ್ ಕೊಟ್ಟಿದೆ ಅದು ನಿಜವಾಗ್ಲೂ ಖುಷಿಕರವಾಗಿದೆ. ಜನ ಬಿಜೆಪಿಗೆ ಒಂದು ಮೆಸೇಜ್ ಕಳ್ಸಿದ್ದಾರೆ. ಸರ್ವಾಧಿಕಾರಿ ಧೋರಣೆ, ಸಂವಿಧಾನ ವಿರೋಧಿ ಧೋರಣೆ ಯಾರೇ ಮಾಡ್ಲಿ ಅವ್ರಿಗೆ ಯಾವ ಜಾಗದಲ್ಲಿ ಇಡ್ಬೇಕೋ ಆ ಜಾಗದಲ್ಲಿ ಇಡ್ತೀವಿ ಅಂತ ಜನ ಮೆಸೇಜ್ ಕಳ್ಸಿದ್ದಾರೆ. ಇವಾಗ ಏನಾಗ್ತಾ ಇದೆ ಅಂದ್ರೆ, ನರೇಂದ್ರ ಮೋದಿ ಅವರು ವಿಶ್ವಗುರು ಅಂತ ಹೇಳ್ಕೊಂಡರು. ತನ್ನ ಸ್ವಂತ ಕಾನ್ಸ್ಟಿಟ್ಯೂಯನ್ಸಿಲೆ 5 ಲಕ್ಷ ವಿರೋಧಿ ಮತ ಬಿದ್ದಿದೆ ಅವ್ರಿಗೆ. 5 ಲಕ್ಷದ ಮೇಲೆ ಅವ್ರಿಗೆ ವಿರೋಧಿ ಮತ ಬಿದ್ದಿದೆ. ವಿಶ್ವಗುರು ದೂರದ ಮಾತು, ದೇಶದ ಗುರು ದೂರದ ಮಾತು. ನನ್ನ ಕಾನ್ಸ್ಟಿಟ್ಯೂನ್ಸಿಲೂ ಅವರು ವಿಶ್ವಗುರು ಕಾನ್ಸ್ಟಿಟ್ಯೂನ್ಸಿ ಗುರು ಆಗ್ಲಿಕ್ಕೆ ಆಗಿಲ್ಲ. ಅಷ್ಟೊಂದು ಬಿಜೆಪಿಯವರು ಅವ್ರನ್ನ ಪ್ರೊಜೆಕ್ಟ್ ಮಾಡಿದ್ ಹೆಂಗೆ ಅಂದ್ರೆ, ಅವ್ರ ಕಾನ್ಸ್ಟಿಟ್ಯೂನ್ಸಿಲಿ ಫುಲ್ 100% ಓಟ್ ಅವ್ರಿಗೆ ಬೀಳ್ಬೇಕಾಗಿತ್ತು. ಅಬ್ಕಿ ಬಾರ್ ಮೋದಿ ಬಾರ್, ಏಕ್ ಅಕೇಲಾ ಮೋದಿ, 56 ಏನೇನೆಲ್ಲ ಬಿಲ್ಡಪ್ ಕೊಟ್ರು ಅವ್ರ ಬಗ್ಗೆ. ಅದೆಲ್ಲ ಓದ್ಕೊಂಡು ಹೋಗಿ ಎಷ್ಟೋ ರಿವ್ಯೂ ವೋಟಿಂಗ್ ರಿಸಲ್ಟ್ಸ್ ಅಲ್ಲಿ ಟ್ರೈಲಿಂಗ್ ಅಲ್ಲಿ ಇದ್ರು ಅವರು. ಇವಾಗ ಚಂದ್ರಬಾಬು ಅವ್ರ ವಿಷಯಕ್ಕೆ ಬರೋದಾದ್ರೆ, ಮತ್ತೆ ನಿತೀಶ್ ಕುಮಾರ್ ಅವ್ರ ವಿಷಯಕ್ಕೆ ಬರೋದಾದ್ರೆ, ಇವತ್ತು ಅವ್ರು ಏನು NDAದಲ್ಲಿ ಇದಾರೆ, ಇವತ್ತೆಲ್ಲ ಮೀಟಿಂಗ್ ಅಲ್ಲಿ ನೋಡಿದೆ, ಎಲ್ಲ ಒಟ್ಟಿಗೆ ನಿಂತು ಫೋಟೋ ತೆಗೆಸ್ಕೊಂಡಿದ್ದೆಲ್ಲ ನೋಡಿದೆ. ಈ ಸರ್ಕಾರ 6 ತಿಂಗಳ ಮೇಲೆ ಉಳಿಯೋದಿಲ್ಲ. ಏನಕ್ಕಂದ್ರೆ ನಿತೀಶ್ ಕುಮಾರ್ ಅವ್ರಿಗೂ ಚಂದ್ರಬಾಬು ನಾಯ್ಡು ಅವರು ಇವರೆಲ್ಲ ಇಂಡಿಯಾ ಅಲಯನ್ಸ್ ಎಲ್ಲ ಇದ್ರು. ನಮ್ಮ ಇಂಡಿಯಾ ಅಲಯನ್ಸ್ ಫಾರ್ಮ್ ಆದಾಗ ಅವರು ಕ್ಲಿಯರ್ ಆಗಿದೆ, ನರೇಂದ್ರ ಮೋದಿ ಅವರ ಡಿಕ್ಟೇಟರ್ಶಿಪ್, ತಾನಾಶಾಹಿ ಏನಿದೆಯೋ ಅದು ಅವ್ರಿಗೆ ಇಷ್ಟ ಆಗೋದಿಲ್ಲ. ಆದ್ರೆ ಇವಾಗ ಈ ಸಮಯದಲ್ಲಿ ಮತ್ತೆ NDA ಬಿಟ್ಟು ವಾಪಸ್ ಬರೋದು ಹೆಂಗೆ ಇಂಡಿಯಾ ಅಲಯನ್ಸ್ಗೆ ಅಂತ ಯೋಚನೆ ಮಾಡ್ತಿರ್ಬೋದು. ಆದ್ರೂ ಕೂಡ ಅವ್ರು ಹಾಕಿರೋ ಡಿಮ್ಯಾಂಡ್ಗಳು ನೋಡಿದೆ, 10 ಮಿನಿಸ್ಟ್ರಿಗಳು, 2 ಮಿನಿಸ್ಟ್ರಿಗಳು ಎಲ್ಲ ಈ ಬಿಜೆಪಿದಲ್ಲಿರೋ ಎಲ್ಲ NDA ಅಲಯನ್ಸ್ಗಳು ಎಲ್ಲರಿಗೂ 2 ಮಿನಿಸ್ಟ್ರಿ ಕೊಟ್ಟಿದ್ದಾರೆ. ಬಿಜೆಪಿಯವರು ತಮ್ಮ ಪಕ್ಷದಲ್ಲಿ ಗೆದ್ದಿರೋ 240 MP ಕ್ಯಾಂಡಿಡೇಟ್ಗೆ ಏನ್ ಕೊಡ್ತಾರೋ ಗೊತ್ತಿಲ್ಲ. ಇದು ಒಂದು ಕಲಬೆರಕೆ ಸರ್ಕಾರನೇ ಆಗುತ್ತೆ. ಯಾವುದೇ ಸ್ಟೆಬಿಲಿಟಿ ಇರೋದಿಲ್ಲ ಇದರಲ್ಲಿ. ಮೊದಲನೇದಾಗಿ ಮೋದಿ ಅವರ ವೈಯಕ್ತಿಕ ಏನು ಈಗೋ ಇದೆ. ಯಾವುದೇ ಒಬ್ರು ಕ್ಯಾಮ್ರಾದಲ್ಲಿ ಅಡ್ಡ ಬಂದ್ರೆ ತಳ್ತಿದ್ದವ್ರು ಇವತ್ತಿಗೂ ಎಲ್ಲಾನು ಒಟ್ಟಿಗೆ ಸೇರ್ಸ್ಕೊಂಡು ಇವ್ರು ಎಷ್ಟು ದಿನ ನಡೆಸ್ತಾರೆ ಅನ್ನೋದು ಯೋಚನೆ ಮಾಡ್ಬೇಕಾಗಿದೆ. ಎರಡನೇದಾಗಿ ಇವತ್ತು ಭಾರತ ದೇಶದ ಜನ ನರೇಂದ್ರ ಮೋದಿ ಅವ್ರಿಗೆ ಹೇಳಿದ್ದಾರೆ, ನಿಮ್ಮ ಅಧಿಕಾರ ಸಾಕು ಸ್ವಾಮಿ, ನಮ್ಗೆ ನಿಮ್ಮ ಅಧಿಕಾರ ಬೇಡ ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ. ಬಿಜೆಪಿ ಪಕ್ಷದವರು ಇದನ್ನ ಯೋಚನೆ ಮಾಡಿ ಒಂದು ಏನು ವಿಶ್ವಗುರು ಎರಡು ಬಾರಿ ಎಲೆಕ್ಷನ್ ಗೆದ್ದು ರೂಲಿಂಗ್ ಪ್ರೈಮ್ ಮಿನಿಸ್ಟರ್ ಅಂಡರ್ ಅಲ್ಲಿ ಒಂದು ಪಕ್ಷಕ್ಕೆ ಮೆಜಾರಿಟಿ ಕೂಡ ಸಿಗೋದಿಲ್ಲ. NDA ಪಾರ್ಟ್ನರ್ಗಳ ಜೊತೆ ಸೇರಿ ಸರ್ಕಾರ ಮಾಡ್ಬೇಕಾಗಿ ಬಂದಿದೆ. ಅವರು ನಿಜವಾಗ್ಲೂ ಇಂಟ್ರಾಸ್ಪೆಕ್ಷನ್ ಮಾಡ್ಬೇಕು, ಮೋದಿ ಅವರು ಪ್ರಧಾನಮಂತ್ರಿ ಆಗ್ಬೇಕಂತ. ನನ್ನ ಪ್ರಕಾರ ಅದು ಆಲ್ರೆಡಿ ನಡೀತಾ ಇದೆ. RSS ಮುಖ್ಯಸ್ಥರು ಮೋಹನ್ ಭಾಗವತ್ ಅವರು ಆಲ್ರೆಡಿ ದೆಹಲಿದಲ್ಲಿ ಬಿಟ್ಟಿದ್ದಾರೆ. ಬಿಜೆಪಿ ಅಧ್ಯಕ್ಷ JP ನಡ್ಡಾ, ರಾಜನಾಥ್ ಸಿಂಗ್ ಅವ್ರ ಜೊತೆ ಚರ್ಚೆ ನಡೆಸ್ತಾ ಇದ್ದಾರೆ. ನನ್ನ ಪ್ರಕಾರ ಪಾರ್ಲಿಮೆಂಟರಿ ಕಮಿಟಿ ಮೀಟಿಂಗ್ ಆದಾಗ ಮೋದಿ ಅವರು ಮತ್ತೆ ಪ್ರಧಾನಿ ಆಗಬಾರ್ದು ಅಂತ ನಿರ್ಣಯ ತಗೋತಾರೆ. ಅದ್ ತಗೊಂಡು ಹೋದ್ರೆ ನಿಜವಾಗ್ಲೂ ಭಾರತ ಜನತೆಗೆ ಒಂದು ಮೆಸೇಜ್ ಕೊಟ್ಟಾಗಿದೆ. ಮೋದಿ ಇಂಪಾರ್ಟೆಂಟ್, ಬಿಜೆಪಿ ಪಕ್ಷನೂ ಇಂಪಾರ್ಟೆಂಟ್ ಇಲ್ಲ, RSS ಇಂಪಾರ್ಟೆಂಟ್ ಇಲ್ಲ. ಅವರ ಸರ್ವಾಧಿಕಾರಿ ಧೋರಣೆ ಕಂಟಿನ್ಯೂ ಮಾಡ್ಬೇಕಂತ ಅವ್ರಿಗೆ ಪ್ರೈಮ್ ಮಿನಿಸ್ಟರ್ ಪೊಸಿಷನ್ ಕೊಡ್ತಾ ಇದೆ ಅಂತ ಕ್ಲಿಯರ್ ಆಗಿ ಡಿಪಿಕ್ಟ್ ಆಗುತ್ತೆ. ಜನ ಮುಂದಿನ ಸಲ 240 ಅಲ್ಲ 100 ಕೊಡಲ್ಲ, ಅಬ್ಕಿ ಬಾರ್ 400 ಅಲ್ಲ, ಅಬ್ಕಿ ಬಾರ್ 50 ಬಾರ್ ಅಂತ ಡೈಲಾಗ್ ಹೊಡಿಬೇಕಾಗತ್ತೆ ಮೋದಿ ಅವರು. ಅದು 100% ಬರುತ್ತೆ ಅಂತ ಹೇಳಿಕ್ ಇಷ್ಟಪಡ್ತೀನಿ. ಅಶೋಕ್ ಅವರೇ, ದೆಹಲಿಯಲ್ಲಿ 1-2-3 ಸ್ಥಾನಗಳನ್ನಾದ್ರೂ ಗೆದ್ದಿದ್ರೆ ನಿಮ್ಮ ಬಲ ಇನ್ನಷ್ಟು ಹೆಚ್ಚಾಗ್ತಾ ಇತ್ತಾ? ಏನ್ ಅನ್ಸುತ್ತೆ ಇದ್ರ ಬಗ್ಗೆ? ಮೇಡಮ್, ನಮ್ಗೆ ಆಮ್ ಆದ್ಮಿ ಪಾರ್ಟಿಗೆ ಕ್ಲಿಯರ್ ಆಗಿ ಹೇಳ್ತೀವಿ, ನಾವು ಗೆದ್ವಿ ಸೋತ್ವಿ ನಮ್ಗೆ ಮ್ಯಾಟ್ರ್ ಆಗಲ್ಲ. ನಮ್ಗೆ ಈ ಬಾರಿ ಸಂವಿಧಾನ ಉಳಿಬೇಕಾಗಿತ್ತು. ನಾವು ಇಂಡಿಯಾ ಅಲಯನ್ಸ್ ಬಿಟ್ಟು ಇಂಡಿಪೆಂಡೆಂಟ್ ಆಗಿ ಹೋಗ್ಬಿಟ್ಟು ನಾವು ನಿಂತಿದ್ರೆ ನಮ್ಗೆ ಇನ್ನೂ ಜಾಸ್ತಿ ಸೀಟ್ ಬರ್ಬೋದಾಗಿತ್ತು. ಆದ್ರೆ ನಮಗ್ ಬೇಡ. ನಾವಿಲ್ಲಿ ಅಧಿಕಾರ ತಗೊಂಡು ಆಡಳಿತ ಮಾಡಕ್ ಬಂದಿಲ್ಲ. ನಮಗೆ ಈ ಬಾರಿ ಒಂದೇ ಒಂದು ಬೇಕಾಗಿದ್ದು, ಈ ಸರ್ವಾಧಿಕಾರಿ ಧೋರಣೆ ಏನ್ ತೋರಿಸ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು, ಅದು ಹೋಗ್ಬೇಕು. ಅದಕ್ಕೋಸ್ಕರ ನಮ್ಮ ಪಕ್ಷದ ನಮ್ಮ ಫ್ಯೂಚರ್ನೇ ಸ್ಯಾಕ್ರಿಫೈಸ್ ಮಾಡಿ ದೇಶದ ಒಳತಿಗೋಸ್ಕರ ನಾವೆಲ್ಲ ಒಂದಾಗಿದ್ದೀವಿ. ನಾವು ಆಮ್ ಆದ್ಮಿ ಪಾರ್ಟಿ ಒಂದೇ ಅಲ್ಲ, ಕಾಂಗ್ರೆಸ್, TDP
ಎಲ್ಲಾ ಇಂಡಿಯಾ ಅಲಯನ್ಸ್ ಪಾರ್ಟಿಗಳು ಒಂದಾಗಿರುವ ಏಕೈಕ ಉದ್ದೇಶ ಇವತ್ತು ಭಾರತದಲ್ಲಿ ಪ್ರಜಾಪ್ರಭುತ್ವ ಉಳಿಬೇಕು, ಸಂವಿಧಾನ ಉಳಿಬೇಕು. ಅದಕ್ಕೋಸ್ಕರ ನಮ್ಮ ಎಲ್ಲ ಸ್ವಂತ ಪಾರ್ಟಿ ಗ್ರೋತ್ ನ ಬಿಟ್ಟು ನಾವು ಬಂದು ಈ ಬಾರಿ ಚುನಾವಣೆ ಆದ್ರೆ ನಾವು ಜನಗಳ ಪರ ನಿಂತ್ಕೋಬೇಕು, ಈ ಭಾರತದ ಜನ ಗೆಲ್ಬೇಕು ಅಂತ ನಿಂತಿದ್ದು ವಿನಃ ನಮಗೆ ಯಾವುದೇ ಆದ ಕ್ಯಾಲ್ಕುಲೇಷನ್ ಆಗ್ಲಿ ನಾವು ಸೋತ್ವಿ ಬಿಟ್ವಿ ನಮಗ್ ಅವಶ್ಯಕತೆ ಇಲ್ಲ. ನಾವು ನಿಜವಾಗ್ಲೂ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಏನಕ್ಕೆ ಅಂದ್ರೆ ಇವತ್ತು ಸರ್ವಾಧಿಕಾರಿ ಧೋರಣೆ ಎಂಡ್ ಆಗಿದೆ. ಏನಕ್ಕೆ ಅಂತ ಕ್ಲಿಯರ್ ಆಗಿ ಹೇಳ್ತೀನಿ ಕೇಳಿ. ಇವಾಗ ನೋಡಿ ಕ್ಲಿಯರ್ ಆಗಿ ಬಿಜೆಪಿಯವರು ಯಾವುದೇ ರೀತಿಯಾದ ಸರ್ವಾಧಿಕಾರಿ ಧೋರಣೆ ಮಾಡಕ್ ಸಾಧ್ಯವೇ ಇಲ್ಲ. ಏನಕ್ಕಂದ್ರೆ ಇವ್ರು ಏನೇ ಒಂದು ನಿರ್ಧಾರ ತಗೋಬೇಕಾದ್ರೂ ಹೋಗಿ ನಿತೀಶ್ ಕುಮಾರ್ನ ಕೇಳ್ಬೇಕು, ಚಂದ್ರಬಾಬು ನಾಯ್ಡುನ ಕೇಳ್ಬೇಕು, ನಾವು ನಿರ್ಧಾರ ತಗೋತೀವಿ, ನೀವು ಪರ್ಮಿಷನ್ ಕೊಡಿ ಅಂತ. ಚಂದ್ರಬಾಬು ನಾಯ್ಡು ಅವರು 2019 ಕ್ಲಿಯರ್ ಆಗಿ ಟ್ವೀಟ್ ಮಾಡಿದ್ದಾರೆ, ಬಿಜೆಪಿ ಹ್ಯಾಸ್ ಸಿಸ್ಟಮ್ಯಾಟಿಕಲಿ ಕ್ರ್ಯಾಶ್ ಆಲ್ ದ ಡೆಮೋಕ್ರಾಟಿಕಲ್ ಇನ್ಸ್ಟಿಟ್ಯೂಷನ್, ಎಲೆಕ್ಟ್ರಿಕಲ್ ಇನ್ಸ್ಟಿಟ್ಯೂಷನ್ ಇನ್ ಇಂಡಿಯಾ ಅಂತ. ಅವರು ಇವರ ಸರ್ವಾಧಿಕಾರಿ ಧೋರಣೆ ಮಾಡೋದಕ್ಕೆ ಬಿಡೋದೇ ಇಲ್ಲ. ನಮಗೆ ಇಂಡಿಯಾ ಅಲಯನ್ಸ್ಗೆ ನಾವು ಆಪೋಸಿಷನ್ ಕೂತ್ಕೊಂಡು ಸರ್ಕಾರ ಮಾಡ್ಬೋದು, ನಮ್ಗೆ ಏನು ಬೇಜಾರಿಲ್ಲ, ನಾವು ಆರಾಮಾಗಿ ಕೂತಿರ್ತೀವಿ. ಆದ್ರೆ ಈ ಸರ್ವಾಧಿಕಾರಿ ಧೋರಣೆ ಎಂಡ್ ಆಗಿದೆ, ಇನ್ ಮುಂದಕ್ಕೆ ಸರ್ಕಾರ ಸರಿಯಾಗಿ ನಡೆಯುತ್ತೆ ಅಂತ ನಮಗ್ ನಂಬಿಕೆ ಇದೆ ಅಂತ ನಾವು ಇಷ್ಟಪಡ್ತೀವಿ. ರಾಜಕೀಯ ಅನ್ನೋದೇ ಒಂದು ಅವಕಾಶವಾದಿದ್ದನ್ನ. ಹಂಗೆ ಕೇಜ್ರಿವಾಲ್ ಅವರು ಕೂಡ ಕಾಂಗ್ರೆಸ್ ಅನ್ನ ವಿರೋಧಿಸಿದ್ರು. ಅವರೇ ಮೊನ್ನೆ ಪ್ರಚಾರ ಮಾಡುವ ಸಂದರ್ಭದಲ್ಲಿ ಮತ್ತು ಆ ನಂತರದ ಸಂದರ್ಶನಗಳಲ್ಲಿ ಒಪ್ಕೊಂಡಿದ್ದಾರೆ, ನಮ್ಗೆ ಹೌದು ಕಾಂಗ್ರೆಸ್ ಜೊತೆಗೆ ಡಿಫರೆನ್ಸಸ್ ಇತ್ತು, ಆದ್ರೆ ಈ ಒಂದ್ ಕಾಸ್ಗಾಗಿ ನಾವು ಒಟ್ಟಾಗಿದ್ದೀವಿ ಅಂತ. ಹಾಗಾಗಿ ಒಂದು ಕಾಲದಲ್ಲಿ 2019ರಲ್ಲಿ ವಿರೋಧ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ 24ರಲ್ಲಿ ಅದನ್ನ ಮುಂದುವರಿಸಬೇಕು ಅಥವಾ ಅದೇ ನಿಲುವಿನಲ್ಲಿ ಇರಬೇಕು ಅಂತಿಲ್ಲ. ಆ ತರದಲ್ಲಿ ಇರೋದಿಲ್ಲ, ರಾಜಕೀಯ ಪಕ್ಷಗಳು ಇರೋದಿಲ್ಲ, ವ್ಯಕ್ತಿಗಳು ಇರೋದಿಲ್ಲ. ಆ ಸಮಯ ಏನ್ ಬೇಕು ಮಾತಾಡ್ತಿದ್ವಿ. ಒಂದ್ ನಿಮಿಷ ಗಂಟೆ ನೀವು ಮಾತಾಡ್ಬೇಕಾದ್ರೆ ಇಂಟ್ರಪ್ಟ್ ಮಾಡಿಲ್ಲ, ನಂಗೆ ಚೆನ್ನಾಗ್ ಬರ್ತಾ ಇಂಟ್ರಪ್ಟ್ ಮಾಡ್ಲಿಕ್ಕೆ. ನಾನು ಮಾತಾಡ್ತಾ ಇದ್ದೀನಿ, ಸುಮ್ನೆ ಇದ್ಬಿಡಿ. ನಾನು ನಿಮ್ಗಿನ್ನ ಚೆನ್ನಾಗಿ ಇಂಟ್ರಪ್ಟ್ ಮಾಡ್ಬೋದು, ಇಂಟ್ರಪ್ಟ್ ಬೇಡ. ಮಾತಾಡ್ಬೇಕು, ಸುಮ್ನೆ ಇದ್ಬೇಡ. ನೀವ್ ಮಾತಾಡ್ಬೇಕಾದ್ರೆ ಇಂಟ್ರಪ್ಟ್ ಮಾಡ್ಲಿಲ್ಲ, ನಾನು ಸೈಲೆಂಟ್ ಆಗಿದ್ದೆ. ಓಕೆ ನೋಡಿ, ನಾವು ಬಂದಿದೀವಿ ಇವತ್ತು. ನಾನು ಅವಾಗ್ಲೇ ಹೇಳಿದ್ನಲ್ಲ, ನಾವು ನಮ್ಮ ಸ್ವಾರ್ಥಕ್ಕೋಸ್ಕರ ಬಂದಿಲ್ಲ. ಇವಾಗ JDS ಎಕ್ಸಾಂಪಲ್ ತಗೊಳ್ಳಿ. ಅವ್ರು ಏನಕ್ಕೆ ಬಿಜೆಪಿ ಜೊತೆ ಹೋಗಿದ್ದು, ಕರ್ನಾಟಕದಲ್ಲಿ JDS ಅಳಿವಾಗ್ತಾ ಇತ್ತು, ಅವ್ರನ್ನ ಸ್ವಂತ ಉಳಿಸ್ಕೊಳ್ಳಕ್ಕೆ ಇವ್ರು ಹೋಗಿದ್ದು. ನಿತೀಶ್ ಕುಮಾರ್ ಅವ್ರು ಏನಕ್ಕೆ ಹೋಗಿದ್ದು, ಅವರು ಇಂಡಿಯಾದಲ್ಲಿ ಮರ್ಯಾದೆ ಕೊಡ್ಲಿಲ್ಲ ಅಂತ ಅವ್ರನ್ನ ಹೇಳ್ಕೊಂಡು ಹೋದ್ರು. ಎಲ್ಲ ಸಿಕ್ಕ ಮರ್ಯಾದೆ ಕೊಟ್ಟು ಅವ್ರನ್ನ ಪ್ರಧಾನಮಂತ್ರಿಯಿಂದ ಬಿಂಬಿಸ್ಬೇಕಾಗಿತ್ತು, ಆ ಬಿಂಬಿಸ್ಲಿಲ್ಲ ಅಂತ ಎಲ್ಲ ತರ ಸ್ವಾರ್ಥಕ್ಕೆ ಹೋಗಿದ್ದಾರೆ ವಿನಃ ಇಂಡಿಯಾ ಅಲಯನ್ಸ್ ಅಲ್ಲಿರೋ ನಾವುಗಳು ಆಮ್ ಆದ್ಮಿ ಪಕ್ಷದವರು ನಾವು ಅಲಯನ್ಸ್ ಮಾಡ್ಕೊಂಡಿದ್ದು ಕಾಂಗ್ರೆಸ್ ಎಲ್ಲರ ಜೊತೆ ಭಾರತ ದೇಶದ ಸಂವಿಧಾನ ಉಳಿಯೋದಕ್ಕೆ. ನಮ್ಮ ಸ್ವಾರ್ಥಕ್ಕಲ್ಲ, ನಾವು ಇಂಡಿಪೆಂಡೆಂಟ್ ಇದ್ರೆ ಇನ್ನೂ ಜಾಸ್ತಿ ಸೀಟ್ ಬರೋದು ನಮ್ಗೆ. ಸೊ ನಮ್ಗೆ ಯಾವ ಸ್ವಾರ್ಥನೂ ಇಲ್ಲ, ನಾವು ಯಾವುದೇ ಅವಕಾಶವಾದಿತನ ಮಾಡಿಲ್ಲ. ನಾವು ಇವತ್ತು ಸಂವಿಧಾನ ಉಳಿಸಿದೀವಿ, ಇಂಡಿಯಾ ಅಲಯನ್ಸ್ ಜೊತೆ ಸೇರ್ಕೊಂಡು ಅಂತ ಹೇಳಕ್ ಇಷ್ಟಪಡ್ತೀವಿ. ಇನ್ನು ಒಂದೆರಡು ಪಾಯಿಂಟ್ ಹೇಳ್ಬಿಡ್ತೀನಿ. ನಮ್ಮ JDS ವಕ್ತಾರರು ಹೇಳ್ತಿದ್ರು ಇಂಡಿಯಾ ನಿತೀಶ್ ಅವ್ರಿಗೆ ಅವಮಾನ ಮಾಡ್ಬಿಟ್ರು, ಅದಕ್ಕೆ ಬಿಟ್ಟೋದ್ರು ಅಂತ. ನಿಮ್ಮ ಬಿಜೆಪಿ ವಕ್ತಾರರು 2019ರಲ್ಲಿ ನಿತೀಶ್ ಕುಮಾರ್ ಇಸ್ ಪಲ್ಟು ರಾಮ್, ಇವತ್ತು ಈ ಕಡೆ ಇರ್ತಾನೆ, ಇವತ್ತು ನಾಳೆ ಆ ಕಡೆ ಹೋಗ್ತಾನೆ ಅಂತ ನೀವೇ ಡೈಲಾಗ್ ಹೊಡೆದವ್ರು. ನಿತೀಶ್ ಕುಮಾರ್ ಅವ್ರಿಗೆ ನಿಜವಾಗ್ಲೂ ಅಷ್ಟೊಂದು ನೈತಿಕತೆ ಇದ್ದಿದ್ರೆ ಅಷ್ಟೊಂದು ಡೈಲಾಗ್ ಹೊಡೆದಿರೋರು ಪಬ್ಲಿಕ್ ಅಲ್ಲಿ ಹೊಡೆದಿರೋ ಹತ್ರ ಹೋಗ್ತಿರ್ಲಿಲ್ಲ. ಮೇಡಮ್ ಹೇಳ್ದಂಗೆ ಅವ್ರು ಯಾವತ್ತು ಯಾವ ಪಕ್ಷದಲ್ಲಿ ಇರ್ತಾರೋ ಹೇಳಕ್ ಆಗಲ್ಲ. ನೋಡೋಣ ಹೆಂಗಾಗತ್ತೆ ಅಂತ. ಎಷ್ಟು ದಿನ ನೀವು ಬಿಜೆಪಿ ಅವರನ್ನು ಇಟ್ಕೋತೀರಾ ಅಂತ ಗೊತ್ತಾಗುತ್ತೆ. ಇನ್ನೊಂದು ಕ್ವೆಶನ್ ಆಡ್ ಮಾಡ್ಲಾ ಮೇಡಮ್, ನಿಮ್ ವಿತ್ ಯುವರ್ ಪರ್ಮಿಷನ್? ಒಂದೇ ಒಂದು ಕ್ವೆಶನ್. ಚಂದ್ರಬಾಬು ನಾಯ್ಡು ಅವರು ಮುಸ್ಲಿಮ್ಸ್ಗೆ 4% ರಿಸರ್ವೇಶನ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಿಮ್ಮ ನಿಲುವು ಕ್ಲಿಯರ್ ಆಗಿ ಹೇಳ್ಬೇಕು. ಇವಾಗ ನೀವು ಇಲ್ಲಿ ನಿಮ್ಮ ಪ್ರಧಾನಮಂತ್ರಿ ಅವರು, ಎಕ್ಸ್ ಪ್ರಧಾನಮಂತ್ರಿ ಅವರು ಹೇಳಿದ್ದು ಕಾಂಗ್ರೆಸ್ ಅವರು ನಿಮ್ಮ ಮುಸ್ಲಿಂಗೆ ರಿಸರ್ವೇಶನ್ ಕೊಟ್ಬಿಡ್ತಾರೆ, ಯಾವ ಹಿಂದೂಗಳು ಕಾಂಗ್ರೆಸ್ಗೆ ವೋಟ್ ಹಾಕ್ಬಾರ್ದು ಅಂತ. ಇವಾಗ ನೀವು ಚಂದ್ರಬಾಬು ನಾಯ್ಡು ಅವ್ರ ಜೊತೆ ಸೇರಿ ಅಲೈನ್ಸ್ ತಗೋತಾ ಇದ್ದೀರಾ, ನಿಮ್ಮ ಸ್ಟ್ಯಾಂಡ್ ಏನು ಅಂತ ಕ್ಲಿಯರ್ ಆಗಿ ಬೇಗ ಹೇಳ್ಬೇಕು ಅಂತ ರಿಕ್ವೆಸ್ಟ್. ಕೊನೆಯದಾಗಿ ಸಂಕ್ಷಿಪ್ತವಾಗಿರ್ಲಿ, ಸಮಯ ಮೀರ್ತಾ ಇದ್ದೀನಿ. ಪ್ರಜಾಪ್ರಭುತ್ವ ಉಳಿದಿದೆ, ಇನ್ನು ಯಾವುದೇ ರೀತಿಯ ಸರ್ವಾಧಿಕಾರಿ ಧೋರಣೆ ನಡೆಯೋದಿಲ್ಲ ಭಾರತ ದೇಶದಲ್ಲಿ. ಮೀಡಿಯಾಗೆ, ಜುಡಿಷಿಯಲ್ ಸಿಸ್ಟಮ್ಗೆ, ಪೊಲೀಸ್ಗೆ, CBIಗೆ, EDಗೆ ಎಲ್ಲರಿಗೂ ಸ್ವಾತಂತ್ರ್ಯ ಇರುತ್ತೆ. ನ್ಯಾಯವಾಗಿ ಕೆಲಸ ಮಾಡೋ ಸ್ವಾತಂತ್ರ್ಯ ಬಂದಿರುತ್ತೆ. ಇವಾಗ ಏನು ಬಿಜೆಪಿ ಸರ್ವಾಧಿಕಾರ ಧೋರಣೆ ಮಾಡ್ತಿದ್ರು ಅದು ಎಂಡ್ ಆಗಿದೆ. ಇನ್ ಮುಂದಕ್ಕೆ ಯಾರು ಕೂಡ, ಇದೊಂದು ಉದಾಹರಣೆ ಆಗಿದೆ, ಯಾವುದೇ ಪಕ್ಷ ಬಂದ್ರು ಕೂಡ ಸಂವಿಧಾನದ ಜೊತೆಗೆ ಆಟ ಆಡಕ್ಕೆ ಸರ್ವಾಧಿಕಾರಿ ಧೋರಣೆ ಮಾಡಿದ್ರೆ ಏನಾಗುತ್ತೆ ಅಂತ ಜನ ತೋರ್ಸಿದ್ದಾರೆ. ಅದನ್ನ ಯಾವುದೇ ರಾಜಕೀಯ ವ್ಯಕ್ತಿಗಳಿಗೆ ಮುಂದಕ್ಕೆ ಪ್ರಯತ್ನ ಪಡಕ್ ಹೋಗಲ್ಲ. ಒಂದು ಖುಷಿ ನಮ್ಗೆ ಇವತ್ತು ಸಂವಿಧಾನ ಉಳಿದಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ.